ಮಾರ್ಕೆಟಿಗೆ ಹೋದ್ರೆ ಲಾಸು 10% ಕಮಿಷನ್ ಇಟ್ಕೊಂತಾರೆ. ಇಲ್ಲಿ ಕಮಿಷನ್ ಏನಿಲ್ಲ, ನಮಗೆ ಇಲ್ಲೇ ಸೇವಿಂಗ್ ಆಯ್ತು. ಲೀಸ್ಗೆ ಹಾಕೊಂಡು ಜಮೀನ ಟೊಮೊಟೊ ಬೆಳೆದಿದ್ದೀವಿ. ಸೆಪ್ಟೆಂಬರ್ 10ನೇ ತಾರೀಕು ನಾಟಿ ಮಾಡಿದ ಗಿಡ 2 ತಿಂಗಳಿಂದ ಕಾಯಿ ಕೀಳ್ತಾ ಇದೀವಿ. ಈಗ ಇನ್ನ ಕಾಯಿ ಸೆಟ್ಟಿಂಗ್ಸ್ ಚೆನ್ನಾಗಿದೆ, ಇನ್ನ ಗಿಡ ಚೆನ್ನಾಗಿ ಆಗ್ತಾ ಇದೆ. ಸಾಲಿಂದ ಸಾಲಿಗೆ 6 ಅಡಿ ಅಂತರ ಕೊಟ್ಟಿದ್ದೀವಿ. 35 ಕುಂಟೆ ಇದೆ. 3000 ಸಸಿ ನೆಟ್ಟಿದ್ದೀವಿ. ಗಿಡ ಕಮ್ಮಿ ಉಣ್ಬೇಕು, ಇಳುವರಿ ತಗಬೇಕು. ಒಂದೇ ಗಿಡದಲ್ಲಿ 20 kg 30 kg ಇಳುವರಿ ತಗಬೇಕು. 5 ತಿಂಗಳು ಕಂಪ್ಲೀಟ್ ಆಗೈತೆ. DAP 10-20 ಪೊಟ್ಯಾಶು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾಲ್ಗೆ ಹಾಕ್ಬಿಟ್ಟು ಬೆಡ್ ಮಾಡಿ ಪೇಪರ್ ಹಾಕಿದ್ವಿ. 3 ದಿನಕ್ಕೆ ಒಂದ್ಸತಿ ಕಾಯಿ ಕೀಳ್ತೀವಿ. ಕಮ್ಮಿ ಅಂದ್ರೆ 1 ಒಟ್ಟನ್ನು ಒಂದು ಸತಿಗೆ ಕೀಳ್ತಿದ್ದೀವಿ. 20 ಸತಿ ಕಾಯಿ ಕಿತ್ತಿದ್ದೀವಿ. 2 ತಿಂಗಳಿಂದ ಕಾಯಿ ಕಿತ್ತಿರೋದು ಎಲ್ಲ ಪೂರ್ತಿ ಕಂಪ್ನಿಗೆ ಕೊಟ್ಟಿರೋದೆ. 55 ರೂಪಾಯಿ ತನಕ ನಮ್ಗೆ ರೈಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ನಮಗೆ 30 ರೂಪಾಯಿಂದ ರೈಟ್ ಸಿಕ್ಕಿತ್ತು. 30 ರೂಪಾಯಿಂದ 55 ರೂಪಾಯಿ ತನಕ ನಾವು ಟೊಮೊಟೊ ಹಾಕಿದ್ವಿ. ಕಾಯಿ ಹೆಂಗಿದೆ ಅಂದರೆ ಇವತ್ತು ಸುಳಿವರೆಗೂ ಕಾಯಿ. ಯಾವುದೊಂದು ಗಿಡ ನೋಡ್ರೆ ಸುಳಿವರೆಗೂ ಕಾಯಿ ನೋಡಿ. ಎಲ್ಲ ಗಿಡ ಹಂಗೆ ಇದೆ ನೋಡಿ. 1 ರೂಪಾಯಿ ಸಸಿ 3000 ಸಸಿ 3000 ರೂಪಾಯಿ ಖರ್ಚು ಬಂತು. ಕಾಯಿ ಕೀಳ ಸ್ಟಾರ್ಟಿಂಗ್ 1.5 ಖರ್ಚು ಬಂದಿತ್ತು. ಗಿಡ ಕಟ್ಟಾಕ್ಸ್ ಲೇಬರ್ದೇ ಜಾಸ್ತಿ ಕಷ್ಟ ಆಗುತ್ತೆ. 15 kg ಮೇಲೆ ಕಿಂತಿದ್ವಿ. ಇನ್ನೂ ಒಂದು ಗಿಡದಲ್ಲಿ 10-15 kg ಕಾಯಿ ಕೀಳ್ತೀವಿ. 30ರಿಂದ 40 ಟನ್ ಕಾಯಿ ಕಿತ್ತಿದ್ವಿ. ಈಗ ನಮ್ದು ಈಗ 5 ತಿಂಗಳಾಗಿದೆ ಗಿಡ ಉಣಿ. ಇನ್ನೂ 2 ತಿಂಗಳು ಇರುತ್ತೆ ಸರ್. ಮಾರ್ಕೆಟಿಂಗ್ ಎಲ್ಲ ರಿಲಯನ್ಸು, ಮೋರು ಅಂತ ಈ ಕಂಪ್ನಿಗಳಿವೆ. ಈ ಕಂಪ್ನಿಗಳಿಗೆ ರೆಗ್ಯುಲರ್ ಇಂಟೆಂಟ್ ಕೊಡ್ತೀವಿ. ಕಂಪ್ನಿಗೆ ಹಾಕೋದ್ರಿಂದ ಡೈರೆಕ್ಟ್ ಕಮಿಷನ್ ಇಲ್ಲ. ಮಾರ್ಕೆಟಾಗೆ 10 ಪುಡ್ಡಿ ರೈಟ್ ಜಾಸ್ತಿ ಮಾಡಿರ್ತಾನೆ, 10 ಚೀಲ ಕಮ್ಮಿ ಮಾಡಿಬಿಡ್ತಾನೆ. ಅವ್ನು ಜಾಸ್ತಿ ಮಾಡಿರೋ ರೈಟ್ ಹೇಳ್ತಾನೆ, ಕಮ್ಮಿ ಮಾಡಿರೋ ರೈಟ್ ಹೇಳೋದ, ಇಷ್ಟು ಓಡ್ತದೆ ಅಂತ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ಬಂದು ಕೃಷ್ಣಮೂರ್ತಿ ಅಂದ್ಬಿಟ್ಟು. ನಮ್ಮೂರು ಬಂದು ಕಾಡ್ನೂರು ಪಾಳ್ಯ, ದೊಬ್ಲಾಪುರ ತಾಲೂಕು, ಮಧುರೆ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಬಂದು ಇಲ್ಲಿ ಜಕ್ಸರದಲ್ಲಿ ಟೊಮೊಟೊ ಲೀಸ್ಗೆ ಹಾಕ್ಕೊಂಡು ಜಮೀನ ಟೊಮೊಟೊ ಬೆಳೆದಿದ್ದೀವಿ. ಟೊಮೊಟೊ ಗಿಡ ಹಾಕಿದ್ದೀವಿ. ಇದೊಂದು 3 ಎಕರೆ ಇದೆ. ಶಿವಾನಂದ್ ಅಂದ್ಬಿಟ್ಟು ಅವ್ರ ಹೆಸರು, ಜಮೀನು ಹೆಸರು. ಅವ್ರ ಜಮೀನು ಲೀಸ್ಗೆ ಹಾಕ್ಸ್ಕೊಂಡು ಟೊಮೊಟೊ, ಹೂವು, ಕ್ಯಾಪ್ಸಿಕಮ್ಮು ಈ ಥರ ಬೆಳೀತಾ ಇದ್ದೀವಿ. ಇದು ಬಂದು ಜೈವ 3000 ಗಿಡ ನಾಟಿ ಮಾಡಿದ್ದೀವಿ. ಎಕರೆಗೆ ಒಂಚೂರು ಕಮ್ಮಿ ಇದೆ. ಇದು ಸೆಪ್ಟೆಂಬರ್ 10ನೇ ತಾರೀಕು ನಾಟಿ ಮಾಡಿದ ಗಿಡ 2 ತಿಂಗಳಿಂದ ಕಾಯಿ ಕೀಳ್ತಾ ಇದ್ದೀವಿ. ಸುಮಾರು ಒಂದು 15ರಿಂದ 20 ಟನ್ ಮೇಲೆ ಕಾಯಿ ಕಿತ್ತಿದ್ದೀವಿ. ಈಗ ಇನ್ನೂ ಕಾಯಿ ಸೆಟ್ಟಿಂಗ್ಸ್ ಚೆನ್ನಾಗಿದೆ, ಇನ್ನು ಗಿಡ ಚೆನ್ನಾಗಿ ಆಗ್ತಾಯಿದೆ. ಸಾಲಿಂದ ಸಾಲಿಗೆ 6 ಅಡಿ ಅಂತರ ಕೊಟ್ಟಿದ್ದೀವಿ. ಸಾಲಿಂದ ಸಾಲಿಗೆ 6 ಅಡಿ ಅಂತರ ಕೊಟ್ಟಿದ್ದೀವಿ. ಒಳ್ಳೆ ಇಳುವರಿ ಬಂದಿದೆ ಸರ್. ಗಿಡ ಚೆನ್ನಾಗಿ ಬಂದಿದೆ. ಸಸಿ ನೆಟ್ಟಿದ್ದೀರಾ ಸರ್? 3000 ಸಸಿ ನೆಟ್ಟಿದ್ದೀವಿ ಸರ್. ಇದು ಒಟ್ಟು ಎಷ್ಟು ಎಕರೆ? ಒಂದು 5 ಕುಂಟೆ ಕಮ್ಮಿ ಬರ್ತದೆ ಎಕರೆಗೆ. ಒಂದು 35 ಕುಂಟೆ ಇದೆ. 3000 ಗಿಡ ನೆಟ್ಟಿದ್ದೀವಿ. ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ ಕೊಟ್ಟಿದ್ದೀವಿ. ಸಾಲಿಂದ ಸಾಲಿಗೆ 6 ಅಡಿ ಇದೆ. ಸಾಲಿಂದ ಸಾಲಿಗೆ 6 ಅಡಿ ಇದ್ದಾಗ ಈ ಗಾಳಿ ಆಡಿದ್ರೆ ಚೆನ್ನಾಗಿ ಹೂವಪ್ಪಿಂದ ಕಚ್ಚುತ್ತದೆ, ಕಾಯಿ ದಪ್ಪ ಬರ್ತದೆ. ಗಾಳಿ ಆಡಲಿಲ್ಲ ಅಂದರೆ ಗಿಡ 10 ಮಾಡ್ತಾರೆ. 1 ಅಡಿ ಗಿಡ ಉಣ್ಬಿಟ್ರೆ ಏನಾಗ್ತದೆ, ಸುಮ್ಮನೆ ಗಿಡ ಬೆಳ್ಕೊತದೆ, ಕಾಯಿ ಸಣ್ಣ ಆಗ್ತವೆ, ಗಾಳಿ ಆಡಲ್ಲ, ಕಾಯಿ ದಪ್ಪ ಬರೋಲ್ಲ, ಇಳುವರಿನೂ ಕಮ್ಮಿ ಆಗ್ತದೆ. ಸುಮ್ಮನೆ ಗಿಡ ಜಾಸ್ತಿ ಆಗ್ತದೆ ಅಷ್ಟೇ. ಗಿಡ ಕಮ್ಮಿ ಉಣ್ಬೇಕು, ಇಳುವರಿ ತಗಬೇಕು. ಒಂದೇ ಗಿಡದಲ್ಲಿ 20 kg 30 kg ಇಳುವರಿ ತಗೊಬೋದು ಸರ್. ಈಗ ಸಸಿ ನೆಡಕ್ಕೆ ಮುಂಚೆ ಏನೆಲ್ಲ ಗೊಬ್ಬರಗಳು ಕೊಟ್ಟಿದೆ? ಇಲ್ಲಿ ಏನೋ ಮುಂಚೆ ಬೇಸಾಯ ಮಾಡ್ತಿದ್ದೆ ಸರ್? ಸರ್ ಮೊದಲು ಬೀನ್ಸ್ ಹಾಕಿದ್ದು, ಕಡ್ಡಿ ಬೀನ್ಸು. ಅದು ಹಾಕಿ ಒಂದು 2 ತಿಂಗಳು ಖಾಲಿ ಬಿದ್ದಿತ್ತು. ಆಮೇಲೆ ದನಿ ಗೊಬ್ಬರ ಎಲ್ಲ ಒಡಿಸಿ ಹಾಕಿ ಮೂಟೆ ಗೊಬ್ಬರ, DAP, ಪೊಟ್ಯಾಶು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಹಾಕ್ಬಿಟ್ಟು ಬೆಡ್ಗೆ ಹಾಕಿ ಮಂಚಿಂಗ್ ಪೇಪರ್ ಹಾಕಿ ಸಸಿ ನೆಟ್ಟಿದ್ವಿ. ಯಾವುದೇ ಮಂಚಿಂಗ್ ಪೇಪರ್ ಹಾಕ್ಬಿಟ್ಟೆ ಬೆಳೆ ನೆಡಬೇಕು. ಇಲ್ಲ ಅಂದರೆ ಆ ಮಂಚಿಂಗ್ ಪೇಪರ್ ಹಾಕಿದಂಗೆ ಬೆಳೆ ಇಕ್ಕಂದ್ರೆ ರೋಗ ಜಾಸ್ತಿ, ಬೇಗ ರೋಗ ಬರ್ತದೆ. ಎಷ್ಟು ಹಾಕಿದೆ ಸರ್ ಮಂಚಿಂಗ್ ಪೇಪರ್? 25 GSM ಹಾಕಿದ್ದೀವಿ ಮಂಚಿಂಗ್ ಪೇಪರು. 2 ಅಡಿ ಒಂದು ಹೋಲ್ ಆಗಿದೆ ಸರ್. ಇವತ್ತಿಗೆ ಆಲ್ಮೋಸ್ಟ್ 5 ತಿಂಗಳಾಗಿದೆ. 5 ತಿಂಗಳು ಕಂಪ್ಲೀಟ್ ಆಗೈತೆ ಸರ್. ಇಳುವರಿನೂ ಚೆನ್ನಾಗಿದೆ, ಸಸಿನೂ ಚೆನ್ನಾಗಿದೆ. DAP 10-20 ಪೊಟ್ಯಾಶು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಾಲ್ಗೆ ಹಾಕ್ಬಿಟ್ಟು ಬೆಡ್ ಮಾಡಿ ಪೇಪರ್ ಹಾಕಿದ್ದೀವಿ. ಪೈಪೆಲ್ಲ ಎಳೆದ್ಬಿಟ್ಟು ಪೇಪರ್ ಹಾಕಿ ಆಮೇಲೆ ಸಸಿ 2 ಅಡಿಗೆ ಒಂದೊಂದು ಸಸಿ ಹೋಲ್ ಹಾಕಿ ಸಸಿ ಉಣಿದ್ದೀವಿ, ಸಸಿ ಮಾಡಿದ್ವಿ. ಸಸಿ ನೆಡದ್ಮೇಲೆ ಸ್ಪ್ರೇಗಳು ಯಾವ ಟೈಮಲ್ಲಿ ಏನೇನು ಸ್ಪ್ರೇಗಳು ಕೊಟ್ಟಿದ್ದೀವಿ ಸರ್? ಸ್ಪ್ರೇಗಳು ಏನಂತ ವಾರಕ್ಕೆ 10 ದಿನಕ್ಕೆ ಒಂದು ಸ್ಪ್ರೇ ಕೇಳ್ತದೆ ಅಷ್ಟೇ ಸರ್. ಟೊಮೊಟೊಗೆ ಏನು ಜಾಸ್ತಿ ಅಂತ ಸ್ಪ್ರೇ ಕೇಳಲ್ಲ. ಈ ಮಳೆ ಜಡಿ ಹಿಡ್ಕೊಂಡಾಗ ಸ್ವಲ್ಪ ಬ್ಲೈಟ್ ಅಂತ ಬಂದ್ಬಿಡ್ತದೆ. ಅದು ಬಂದಾಗೆ ಸ್ವಲ್ಪ ಸ್ಪ್ರೇ ಜಾಸ್ತಿ ಕೇಳೋದು. ಇದು ಬಯರ್ ಕಂಪ್ನಿದು ಪ್ರೊಪೆಲ್ಲರ್ ಅಂದ್ಬಿಟ್ಟು ಸ್ಪ್ರೇ ಮಾಡಿದ್ದೀವಿ, ಚೆನ್ನಾಗಿ ಕಂಟ್ರೋಲ್ ಬಂತು ಆ ಬೆಂಕಿ ರೋಗಕ್ಕೆ. ಇದು ನೋಡಿ ಕೆಳಗಡೆ ಇದು ಎಲ್ಲ ಕೆಳಗಡೆ ಬೆಂಕಿ ರೋಗ ಬಂದಿರೋದೆ ಎಲ್ಲ ಬಂದು ತಿರ್ಗಾ ಈ ಕಂಟ್ರೋಲ್ ಇದೆಲ್ಲ ರೋಗ ಬಂದಿದೆ. ರೋಗ ಬಂದು ಎಲ್ಲ ಕಂಟ್ರೋಲ್ ಐತೆ. ಕಂಟ್ರೋಲಾಗಿ ಚೆನ್ನಾಗಿ ಬಂದಿದೆ ಸರ್. ಸರ್ ಈಗ ಎಷ್ಟು ತಿಂಗಳಿಂದ ನೀವು ಕಾಯಿ ಕೀಳ್ತಾ ಇದ್ದೀರಾ? ಎಷ್ಟು ಕಿತ್ತಿದ್ದೀರಾ ಸರ್ ಇಲ್ಲಿವರೆಗೂ? ಸರ್ 2 ತಿಂಗಳಿಂದ ಕಾಯಿ ಕೀಳ್ತಾ ಇದ್ದೀವಿ ಸರ್. 3 ದಿನಕ್ಕೆ ಒಂದು ಸತಿ ಕಾಯಿ ಕೀಳ್ತೀವಿ. ಕಮ್ಮಿ ಅಂದರೆ 1 ಒಟ್ಟನ್ನು ಒಂದು ಸತಿಗೆ ಕೀಳ್ತಿದ್ದೀವಿ. 2 ತಿಂಗಳಿಂದ ಕಾಯಿ ಕಿತ್ತಿದ್ದೀವಿ. ಒಂದು 20 ಸತಿ ಕಾಯಿ ಕಿತ್ತಿದ್ದೀವಿ. 20 ಸತಿ ಕಿತ್ತಿದ್ದೀವಿ ಕಾಯಿ. 3 ದಿನಕ್ಕೆ ಒಂದು ಸತಿ 20 ಸತಿ ಕಾಯಿ ಕಿತ್ತಿದ್ದೀವಿ. ಸರ್ ಈಗ ಕಾಯಿ ಸೈಜ್ ಎಲ್ಲ ಯಾವ ಹಂತದಲ್ಲಿದ್ದ ಕೀಳ್ತೀರಾ? ಇದರ ಕ್ವಾಲಿಟಿ ಎಲ್ಲ ಯಾವ ಥರ ಗೊತ್ತಿದೆ ಸರ್? ಈ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈಗ ಸ್ವಲ್ಪ ಸಣ್ಣ ಆಗಿದೆ. 2 ತಿಂಗಳ ಅದು ಕಾಯಿ ಜಾಸ್ತಿ ಸೆಟ್ಟಿ ಆದಮೇಲೆ ಸಣ್ಣ ಆಗಿದೆ. ಸೆಟ್ಟಿಂಗ್ ಜಾಸ್ತಿ ತಗೊಂಡಿರೋದು ಈ ಸುಳಿಲು ಸೆಟ್ಟಿಂಗೇ ಆಗಿದೆ. ಇದಾದಮೇಲೆ ಸ್ವಲ್ಪ ಕಾಯಿ ಸ್ವಲ್ಪ ಸಣ್ಣ ಬರ್ತಾಯಿದೆ ಅಷ್ಟೇ. ಇದುವರೆಗೂ 2 ತಿಂಗಳು ಪೂರ್ತಿ ಕಂಪ್ನಿಗೆ ಕೊಟ್ಟಿರೋದೆ.
ಏನು 2 ತಿಂಗಳಿಂದ ಕಾಯಿ ಕಿತ್ತಿರೋದು ಎಲ್ಲ ಕಂಪ್ನಿ ಕೊಟ್ಟಿರೋದೇನೆ. ಸೊ ಆವರೇಜ್ ಏನು ರೇಟ್ ಓಡ್ತಿತ್ತು ಸರ್ ನೀವು ಕೊಡಬೇಕಾದ್ರೆ? 55 ರೂಪಾಯಿ ತನಕ ನಮ್ಗೆ ರೈಟ್ ಕೊಟ್ಟಿದ್ದಾರೆ ಸರ್. ಹಾಂ, ಹೈಯೆಸ್ಟ್ ರೈಟ್ 55 ರೂಪಾಯಿ. ಸ್ಟಾರ್ಟಿಂಗು ನಮಗೆ 30 ರೂಪಾಯಿಂದ ರೈಟ್ ಸಿಕ್ಕಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ ರೈಟು. ಸ್ಟಾರ್ಟಿಂಗೆ 30 ರೂಪಾಯಿ ಪ್ರೈಸ್ ನಮಗೆ. 30 ರೂಪಾಯಿಂದ 55 ರೂಪಾಯಿ ತನಕ ನಾವು ಟೊಮೊಟೊ ಹಾಕಿದ್ದೀವಿ. ಸ್ವಲ್ಪ ನೆಟ್ ಮೇಲೆ ಮಳೆ ಬಂತು. ನೆಟ್ ಮೇಲೆ ಮಳೆ ಹಿಡ್ಕೊಂತು, ಜಡಿ ಹಿಡ್ಕೊಂಡಾಗ ರೋಗ ಸಿಕ್ಕಾಪಟ್ಟೆ ಆಗೋಯ್ತು. ಸಿಕ್ಕಾಪಟ್ಟೆ ರೋಗ ಆಗಿ ಆಮೇಲೆ ಎಲ್ಲ ಚೆನ್ನಾಗಿ ಇದಾಗಿದೆ. ಡ್ರಿಪ್ಪಲ್ಲಿ ವಾಟರ್ ಸಾಲ್ಯುಬಲ್ ಕೊಡ್ತೀವಿ ಸರ್. ವಾಟರ್ ಸಾಲ್ಯುಬಲ್ ಕೊಡಲಿಲ್ಲ ಅಂದರೆ ಬರೋಲ್ಲ. ಇವೆಲ್ಲಾಗಿರೋದು ಕೆಲವೊಂದು 20-20, 37 ಆಕ್ಟಿವ್ ಅವು ಇದೆಲ್ಲ ಯೂಸ್ ಮಾಡಿದ್ದೀವಿ. ಬೇರೆ ಔಷಧಿಗಳು ಬೇಜಾನು ಕೊಟ್ಟಿದ್ದೀವಿ. ಔಷಧಿ ಗೊಬ್ಬರಗಳು ವಾಟರ್ ಸಾಲ್ಯುಬಲ್ ಕೊಟ್ಟಿದ್ದೀವಿ. ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತಿದ್ದೆ ಸರ್? ವಾರಕ್ಕೊಂದ್ಸತಿ ಕೊಡ್ತೀವಿ ಸರ್ ವಾಟರ್ ಸಾಲ್ಯುಬಲ್. ವಾರಕ್ಕೊಂದ್ಸತಿ ಕೊಡ್ತೀವಿ. ಚೆನ್ನಾಗಿ ಗಾಳಿ ಇದೆಲ್ಲ ಆಡ್ತಿದ್ದಂದರೆ 2 ಅಡಿಗೆ ಒಂದು ಉಣಿದ್ರೆ ಡೆವಲಪ್ಮೆಂಟ್ ಬರ್ತದೆ ನೋಡಿ. ಅದು 2 ಅಡಿಗೆ ಒಂದು ಉಣಿಲ್ಲ ಅನ್ನೋದಕ್ಕಿಂತ ನೋಡ್ಬಿಡ್ರಿ, ಇಲ್ಲಿ ಒಂದು ಗಿಡ ಇದೆ, ಇಲ್ಲೊಂದು ಗಿಡ ಇದ್ದರೆ ಇಲ್ಲೊಂದು ಗಿಡ ಇದೆ, 2 ಅಡಿಗೆ ಒಂದು ಗಿಡ ಇದೆ. ಇವತ್ತು ಕಾಯಿ ಚೆನ್ನಾಗಿದೆ, ಇನ್ನೂ ಗ್ರೀನಿಶಾಗೆ ನೋಡಿ ಸರ್. ಕಾಯಿ ಹೆಂಗಿದೆ ಅಂದರೆ ಇವತ್ತು ಸುಳಿವರೆಗೂ ಕಾಯಿ. ಯಾವುದೊಂದು ಗಿಡ ನೋಡ್ರೆ ಸುಳಿವರೆಗೂ ಕಾಯಿ. ನೀವು ಮುಂಚೆ ಟೊಮೆಟೊ ಮಾಡಿದ್ದೆ ಸರ್? ಮಾಡಿದ್ದೀವಿ ಸರ್. ಓಕೆ, ಮಾಡಿದ್ದೆ. ಇಷ್ಟು ಬೆಳವಣಿಗೆ ಬಂದಿದೆ ಸರ್ ನೀವು ಮಾಡಿದ್ರೆ? ಸರ್ ಇಷ್ಟು ಬೆಳವಣಿಗೆ ಬಂದಿಲ್ಲ. ನಾವು ಮುಂಚೆ ಎಲ್ಲ ಪೇಪರ್ ಹಾಕ್ದಂಗೆ ಮಾಡ್ತಾಯಿದ್ದೋ. ಪೇಪರ್ ಹಾಕಿ ಮಾಡಿದ್ದೀವಿ ಈ ಸತಿ ಚೆನ್ನಾಗಿ ಬಂದಿದೆ. ರೈಟು ಚೆನ್ನಾಗಿದೆ, ನಮ್ಗೆ ಕಾಸು ಆಗಿದೆ ಸರ್. ಇವಾಗ ಎಷ್ಟು ಕೆಜಿಗೆ ಎಷ್ಟು ಹೊಡ್ತಿದೆ ಸರ್? ಇವತ್ತು 30 ರೂಪಾಯಿ ಪ್ರೈಸ್ ಬಂದಿದೆ ಸರ್ ಕಂಪ್ನಿಯೆಲ್ಲ. ಇವತ್ತು 30 ರೂಪಾಯಿ ಆಗೈತೆ. ಇಷ್ಟು ದಿನ ನಮಗೆ 30 ರೂಪಾಯಿ ಮೇಲೆ ಇತ್ತು, ಇವತ್ತು 30 ರೂಪಾಯಿ ಆಗಿದೆ. ಸ್ವಲ್ಪ ಇದು ನಾಟಿ ಥರ ವೆರೈಟಿ ಬರುತ್ತಲ್ಲ? ನಾಟಿ ವೆರೈಟಿನೇ ಸರ್ ಇದು, ನಾಟಿ ವೆರೈಟಿನೇ ನೋಡಿ. ಎಲ್ಲ ಗಿಡ ಹಂಗೆ ಇದೆ ಕಾಯಿ ನೋಡಿ ಸರ್. ಹಂತವಾಗಿ ಯಾವ ಥರ ಖರ್ಚು ಬಂದಿದೆ ಸರ್? ಇವಾಗ ಸಸಿಗೆ ಎಷ್ಟು ಖರ್ಚು ಬಂದಿದೆ ಸರ್? ಸೊಸಿಗೆ 1 ರೂಪಾಯಿ ಸೊಸಿ ಸರ್. 3000 ಸೊಸಿ 3000 ರೂಪಾಯಿ ಖರ್ಚು ಬಂತು. ಈ ಪೇಪರು ಇದು ಸರ್ ಎಲ್ಲ ಡ್ರಿಪ್ಪೆಲ್ಲ ಹಳೇದೇ ಇತ್ತು. ಪೇಪರು ಅಂತ ಒಂದು 2 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್ ಇದುವರೆಗೂ. ಲೇಬರು ಗೀಬರು ಕಾಯಿ ಕೀಳತ್ತವಿಂದ ಒಂದು 2 ಲಕ್ಷ. ಕಾಯಿ ಕೀಳ ಸ್ಟಾರ್ಟಿಂಗೆ ಅಷ್ಟೊತ್ತಿಗೆ 1.5 ಖರ್ಚು ಬಂದಿತ್ತು ಸರ್. 1.5 ಖರ್ಚು ಬಂದಿತ್ತು. ಗಿಡ ಕಟ್ಟೋದು ಲೇಬರ್ದೇ ಜಾಸ್ತಿ ಕಷ್ಟ ಆಗೋದು. ಏನು ಗಿಡ ಕಟ್ಟೋದೇ ಲೇಬರು, ಅದೇ ಜಾಸ್ತಿ ಖರ್ಚು ಅನ್ನೋದು, ಬೇರೆನಂತ ಖರ್ಚು ಬರೋಲ್ಲ ಸರ್. ಈಗ ನೀವು ಎಲ್ಲದಕ್ಕೂ ಸಿಂಗಲ್ ಕಂಬ ಹಾಕಿದ್ದೀರಾ? ಹೌದು ಸರ್. ಸಿಂಗಲ್ ಕಂಬ ಹಾಕೋದು ಬೆಸ್ಟ್ ಅಥವಾ ಡಬಲ್ ಹಾಕೋದು? ಸರ್ ಡಬ್ಬಲ್ ಹಾಕಿದ್ರೆ ಬೆಸ್ಟ್ ಸರ್. ಅದು ನೋಡಿ, ಸಿಂಗಲ್ ಕಂಬ ಹಾಕಿ ಮುರ್ಕೊಂಬಿದ್ದಾಗ ಎಲ್ಲ ಅಲ್ಲೊಂದು ಕಡ್ಡಿಗಳು ಕೊಟ್ಟಿದ್ದೀವಿ ಆ ಕಡೆ ಈ ಕಡೆ. ಡಬಲ್ ಕಂಬ ಹಾಕಿದ್ರೆ ಇನ್ನೂ ಒಳ್ಳೆಯದು, ಇನ್ನೂ ಇಳುವರಿ ಬರೋದು. ಚೆನ್ನಾಗಿ ಗಾಳಿ ಆಡ್ತದೆ, ಚೆನ್ನಾಗಿ ಫ್ರೀಯಾಗಿರ್ತದೆ. ಡಬಲ್ ಕಂಬ ಹಾಕಿದ್ರೆ ಇನ್ನೂ ಇಳುವರಿ ಚೆನ್ನಾಗಿ ಬರ್ತದೆ. ನಾವು ಸಿಂಗಲ್ ಕಡ್ಡಿ ಕಮ್ಮಿ ಇದ್ದು ಅಂದ್ಬಿಟ್ಟು ಸಿಂಗಲ್ ಕಡ್ಡಿ ಹಾಕಿದ್ವು. ಡಬಲ್ ಕಡ್ಡಿ ಹಾಕಿ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಈಗ ಒಂದು ಗಿಡದಿಂದ ಆ್ಯಾವ್ರೇಜಾಗಿ ನೀವು ಎಷ್ಟು ಕಾಯಿ ಕಿತ್ಕೊಂಡಿದ್ದೀರಾ ಸರ್? ಎಷ್ಟು ಕೆಜಿ ಸರ್? ಒಂದು 15 kg ಮೇಲೆ ಕಿತ್ತಿದ್ದೀವಿ ಒಂದು ಗಿಡದಲ್ಲಿ. 15 kg ಮೇಲೆ ಕಿಂತಿದ್ದೀವಿ. ಇನ್ನೂ ಒಂದು ಗಿಡದಲ್ಲಿ 10-15 kg ಕಾಯಿ ಕೀಳ್ತೀವಿ ಇದೆ. ಈಗ ಓವರ್ ಆಲ್ ಸರ್ ಇಲ್ಲಿವರೆಗೂ ಎಷ್ಟು ಟನ್ ಕಿತ್ತಿದ್ದೀರಾ ಸರ್? ಇಲ್ಲಿವರೆಗೂ ಹೆಚ್ಚಿಗೆ ಒಂದು 30 ಟನ್ ಮೇಲೆ ಕಿತ್ತಿದ್ದೀವಿ ಕಾಯಿ. 30ರಿಂದ 40 ಟನ್ ಕಾಯಿ ಕಿತ್ತಿದ್ದೀವಿ. 10 kg ಅವರೇಜ್ ಕಾಯಿ ಕಿತ್ಕೊಂಡಿದ್ದೀವಿ. ಇನ್ನೂ 10 kg ಅವರೇಜ್ ಕಾಯಿ ಬರುತ್ತೆ. ಇನ್ನೂ ಇದೆ 2 ತಿಂಗಳು ಗಿಡ ಇರುತ್ತೆ ಸರ್. ಇನ್ನು ಈಗ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಇನ್ನು ಎಲ್ಲ ಗಿಡ ಫ್ಲವರಿಂಗ್ ಆಗ್ತಾಯಿದೆ. ಇನ್ನು ಈಗ ಫ್ಲವರಿಂಗ್ ಆಗ್ತಾಯಿದೆ, ಗಿಡ ಹೊಡಿತಾ ಇದೆ, ಇನ್ನೂ ಫ್ಲವರಿಂಗ್ ಆಗ್ತದೆ. ಇದೆಲ್ಲ ಫ್ಲವರಿಂಗ್, ಇದೆಲ್ಲ ಕಾಯಿ ಕಿತ್ಕೊಂತೀವಿ ಸರ್. ಈ ಟೊಮೆಟೊ ಗಿಡ ಎಷ್ಟು ತಿಂಗಳು ಇರುತ್ತೆ ಸರ್? ಸರ್ ಚೆನ್ನಾಗಿ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 6ರಿಂದ 7-8 ತಿಂಗಳು ತನಕ ಮಾಡಿಕೊಬೋದು. ಈಗ ನಮ್ದು ಈಗ 5 ತಿಂಗಳಾಗಿದೆ ಗಿಡ ಉಣಿ ಕರೆಕ್ಟಾಗಿ ಇವತ್ತು 5 ತಿಂಗಳಾಗಿದೆ. ಇನ್ನೂ 2 ತಿಂಗಳು ಇರುತ್ತೆ ಸರ್ ಗಿಡ. ಈಗ ಸೊಸೆ ಉಣಿದು ಇವತ್ತು 10, ಇದು ಜನವರಿ 10, 5 ತಿಂಗಳಾಗಿದೆ ಗಿಡ ಉಣಿ. 2 ತಿಂಗಳಿಂದ ಕಾಯಿ ಕುಯ್ತು. ಹೆಚ್ಚಿಗೆ 3ರಿಂದ 4 ತಿಂಗಳು ಕಾಯಿ ಕುಯ್ಬೋದು ಸರ್ ಟೊಮೊಟೊ ಗಿಡ. ಎಷ್ಟು ದಿನಕ್ಕೆ ಒಂದ್ಸರಿ ಕಾಯಿ ಕೀಳ್ತಿದೆ ಸರ್? ಸರ್ 3 ದಿನಕ್ಕೆ ಒಂದ್ಸತಿ ಕಾಯಿ ಕೀಳ್ತಾಯಿದ್ವಿ. 3 ದಿನ? 3 ದಿನಕ್ಕೆ ಒಂದ್ಸತಿ ಕಾಯಿ ಕೀಳ್ತಾಯಿದ್ವಿ. 3 ದಿನಕ್ಕೆ ಒಂದ್ಸತಿ 1.5ರಿಂದ 2 ಟನ್ ಕಾಯಿ ಕೀಳ್ತೀವಿ ಸರ್. ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ತಿದ್ದೀರಾ ಸರ್? ಸರ್ ಮಾರ್ಕೆಟಿಂಗ್ ಎಲ್ಲ ರಿಲಯನ್ಸು, ಮೋರು ಅಂತ ಈ ಕಂಪ್ನಿಗಳವೆ. ಈ ಕಂಪ್ನಿಗಳಿಗೆ ರೆಗ್ಯುಲರ್ ಇಂಡೆಂಟ್ ಕೊಡ್ತಾಯಿದ್ದೆ, ಡೈಲಿ ಅವ್ರಿಗೆ ಕೊಡ್ತಾಯಿದ್ದೆ. ಅವರೆಲ್ಲ ಏನು ಇಲ್ಲೇ ಬಂದು? ಇಲ್ಲ, ನಾವೇ ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ಸಣ್ಣ ಪಣ್ಣ ಒಂದೊಂದು ಇದ್ದಾವೆ ಹಾಯ್ಕೊಂಡು ಎಲ್ಲ ಪೂರ್ತಿ ಏನೈತೆ ಎಲ್ಲ ತಗೊಂತಾರೆ. 2 ದಿನ 3 ದಿನಕ್ಕೆ ಅಕೌಂಟ್ ಪೇಮೆಂಟ್ ಬಂದುಬಿಡ್ತಾರೆ ಡೈರೆಕ್ಟಾಗಿ. ಏನು ತೊಂದರೆ ಇಲ್ಲ. ಕಂಪ್ನಿಗಳಿಗೆ ಹಾಕ್ತಿದ್ವಿ. ಮಾರ್ಕೆಟ್ಗೆ ಹೋಗಿ ಆ ಕಮಿಷನ್ ಈ ಕಮಿಷನ್ ಅಂತಿಂತ ಡೈರೆಕ್ಟ್ ಕಂಪ್ನಿಗೆ ಹಾಕ್ತೀವಿ. ಕಂಪ್ನಿಗೆ ಇದಿರ್ತದೆ. ಕಂಪ್ನಿ ಹೆಂಗೆ ರೇಟ್ ಫಿಕ್ಸ್ ಮಾಡ್ತದೆ ಸರ್? ಮಾರ್ಕೆಟ್ಗೆ ಅಷ್ಟೇ ರೇಟ್ ಇರ್ತದೆ ಅಥವಾ ಕಡಿಮೆ ಇರುತ್ತಾ? ಮಾರ್ಕೆಟ್ಗಿಂತ 2 ರೂಪಾಯಿ ಜಾಸ್ತಿ ಇರ್ತದೆ ಸರ್. ತಿರ್ಗಿ ಕಂಪ್ನಿಗೆ ಹಾಕೋದ್ರಿಂದ ಡೈರೆಕ್ಟ್ ಕಮಿಷನ್ ಇಲ್ಲ. ಮಾರ್ಕೆಟಾಗೆ 10 ಪುಡ್ಡಿ ರೈಟ್ ಜಾಸ್ತಿ ಮಾಡಿರ್ತಾನೆ, 10 ಚೀಲ ಕಮ್ಮಿ ಮಾಡಿಬಿಡ್ತಾನೆ. ಅವ್ನು ಜಾಸ್ತಿ ಮಾಡಿರೋ ರೈಟ್ ಹೇಳ್ತಾನೆ, ಕಮ್ಮಿ ಮಾಡಿರೋ ರೈಟ್ ಹೇಳೋದ ಇಷ್ಟು ಓಡ್ತದೆ ಅಂತ. ತಿರ್ಗಿ ನಮ್ಗೆ ಮಾರ್ಕೆಟಿಗೆ ಹೋದ್ರೆ ಲಾಸು. 10% ಕಮಿಷನ್ ಇಟ್ಕೊತಾರೆ. ಇಲ್ಲಿ ಕಮಿಷನ್ ಏನಿಲ್ಲ, ನಮಗೆ ಇಲ್ಲೇ ಸೇವಿಂಗ್ ಆಗ್ತದೆ.
ಸೊ ಇಲ್ಲಿಂದ ನೀವು ಒಂದು ಆಲ್ಮೋಸ್ಟ್ 2 ತಿಂಗಳಿಂದ ಕೊಡ್ತಾ ಇದ್ದೀರಾ, 2 ತಿಂಗಳೂ ನೀವು ಕಂಪ್ನಿಗೆ ಕೊಡ್ತಾ ಇದ್ದೀರಾ? 2 ತಿಂಗಳಿಂದ ಕಂಪ್ನಿಗೆ ಸರ್ ಕೊಡ್ತಾ ಇರೋದು. ಯಾವ ಒಂದು ಐದವು ಒಂದು 2-3 ಚೀಲ ಬರ್ತವೆ, ಅವನ್ನ ಅಲ್ಲಿ ಮಾರ್ಕೆಟ್ಗೋ ಇಲ್ಲ ಅಲ್ಲಿ ತರಕಾರಿ ಗಿರ್ಕಾರಿ ಮಾಡ್ತಾ ಇರ್ತಾರೆ ಒಬ್ಬರು ನಮ್ಗೆ ಗೊತ್ತಿರೋರು, ಅವ್ರಿಗೆ ಕೊಡ್ತೀವಿ.